ಇನ್ನು ಮೈಸೂರಿನ ಹುಣಸೂರು ರಾಬರಿ ಕೇಸ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯ ಟಿವಿ9ಗೆ ಲಭ್ಯ ಆಗಿದೆ. ಖದೀಮರು ಅದೇಂಗೆ ಎಂಟ್ರಿ ಕೊಟ್ಟರು, ಅದೇಗೆ ಎಸ್ಕೇಪ್ ಆದ್ರು ಅನ್ನೋದು ಈ ಸಿಸಿ ಕ್ಯಾಮ್ರಾದಲ್ಲಿ ಬಹಳ ಸ್ಪಷ್ಟವಾಗಿ ಸೆರೆ ಆಗಿದೆ. ಅವ್ರ ಬಗ್ಗೆ ಏನಾದ್ರು ಸುಳಿವು ಸಿಕ್ಕಿದೆಯಾ, ಏನ್ ಕತೆ, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬ. ಹುಣಸೂರು ದರೋಡೆಯ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯ. ಹೊರಗೆ ಹೊಂಚು ಹಾಕಿದ್ದು 3 ನಿಮಿಷ, 4 ನಿಮಿಷದಲ್ಲಿ ರಾಬರಿ. ಮೈಸೂರಿನ ಹುಣಸೂರಿನಲ್ಲಿ ಹಾಡಹಗಲೇ ನಡೆದ ರಾಬರಿ ಪ್ರಕರಣದ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ. ಸಿಸಿಟಿವಿ ದೃಶ್ಯಾವಳಿ ಆಧರಿಸಿ ಪೊಲೀಸರು ಖದೀಮರ ಪತ್ತೆಗೆ ಬಲೆ ಬೀಸಿದ್ದಾರೆ. ತನಿಖೆ ಚುರುಕುಗೊಂಡಂತೆಲ್ಲ ಕಳ್ಳರ ಸಂಚು ಅದ್ಯಾವ ಪರಿ ಇತ್ತು ಅನ್ನೋದು ಬಯಲಾಗ್ತಾನೇ ಇದೆ. ತನಿಖಾ ತಂಡ ಕಲೆ ಹಾಕಿರುವ ದರೋಡೆ ಗ್ಯಾಂಗ್ನ ಮತ್ತಷ್ಟು ರೋಚಕ ವಿಡಿಯೋಗಳು ಟಿವಿ9ಗೆ ಲಭ್ಯವಾಗಿದೆ. ಜ್ಯುವೆಲರಿ ಶಾಪ್ನಲ್ಲಿ ಕೇವಲ 4 ನಿಮಿಷದಲ್ಲಿ 7 ಕೆಜಿ ಚಿನ್ನಾಭರಣ ದೋಚಿರುವ ಗ್ಯಾಂಗ್ನ 5 2 ಬೈಕ್ನಲ್ಲಿ ಎಂಟ್ರಿ ಕೊಟ್ಟಿದ್ರು. ಜ್ಯುವೆಲರಿ ಶಾಪ್ ಬಳಿ ಬೈಕ್ ನಿಲ್ಲಿಸಿದ್ದ ಖತರ್ನಾಕ್ಗಳು ಡಕಾಯಿತಿಗೆ 3 ನಿಮಿಷ ಹೊಂಚು ಹಾಕಿದ್ರು. ರಸ್ತೆಯಲ್ಲೇ ನಿಂತು ಅತ್ತಿತ್ತ ನೋಡಿ ಜ್ಯುವೆಲರಿ ಶಾಪಿಗೆ ನುಗ್ಗಿದ್ರು. ಜ್ಯುವೆಲರಿ ಶಾಪ್ನಲ್ಲಿ 2 ಬ್ಯಾಗ್ಗಳಿಗೆ ಚಿನ್ನಾಭರಣ ತುಂಬಿದ್ದ ಕಿಲಾಡಿಗಳು 2 ಬ್ಯಾಗ್ಗಳನ್ನ ಹೊತ್ತು ಬೈಕ್ ಬಳಿ ಓಡೋಡಿ ಬಂದಿದ್ರು. ಈ ವೇಳೆ ಹಿಂದೆನೆ ಓಡೋಡಿ ಬಂದ ಶಾಪ್ನ ಸಿಬ್ಬಂದಿ ಸ್ಥಳೀಯರು ಕಳ್ಳರ ಮೇಲೆ ಕಲ್ಲುಗಳನ್ನ ತೂರಿದ್ದಾರೆ. ಈ ವೇಳೆ ಫೈರಿಂಗ್ ಮಾಡಿ ದರೋಡೆಕೋರರ ಗ್ಯಾಂಗ್ ಎಸ್ಕೇಪ್ ಆಗಿದೆ. ದರೋಡೆಗೆ ಬಂದವರು ಬಳಸಿಲ್ಲ ಮೊಬೈಲ್ ಫೋನ್. ಡಕಾಯಿತರ ಮಾಸ್ಟರ್ ಪ್ಲಾನ್ ನೋಡಿ ಪೊಲೀಸರೇ ಶಾಕ್ ಆಗಿದ್ದಾರೆ. ಯಾಕಂದ್ರೆ ರಾಬರಿ ನಡೆದ ದಿನ ಸ್ಥಳದಲ್ಲಿ ಯಾವೆಲ್ಲ ಮೊಬೈಲ್ ಫೋನ್ಗಳು ಆಕ್ಟಿವ್ ಆಗಿದ್ವು ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಟವರ್ ಡಂಪ್ ಮಾಡಿದ್ದಾರೆ. ಆದ್ರೆ ಕಳ್ಳತನಕ್ಕೆ ಬಂದವರು ಮೊಬೈಲ್ ಫೋನ್ಗಳನ್ನ ಬಳಸಿಲ್ಲ ಅನ್ನೋದು ಗೊತ್ತಾಗಿದೆ. ಹೀಗಾಗಿ ಸದ್ಯಕ್ಕೆ ಸಿಸಿಟಿವಿ ದೃಶ್ಯಾವಳಿ ಹಿಡಿದು ಆರೋಪಿಗಳ ಹುಡುಕಾಟ ನಡೆಸ್ತಾ ಇದ್ದಾರೆ. ಇನ್ನು ಚಿನ್ನದಂಗಡಿಯಲ್ಲಿ ಏನೆಲ್ಲ ಕಳುವಾಗಿದೆ ಅನ್ನೋ ಬಗ್ಗೆ ಹುಣಸೂರು ಠಾಣೆಯಲ್ಲಿ ದಾಖಲಾಗಿರುವ ಎಫ್ಐಆರ್ನಲ್ಲಿ ಉಲ್ಲೇಖಿಸಿದ್ದಾರೆ. 150 ನೆಕ್ಲೆಸ್, 84 ಬಳೆ, 70 ಉಂಗುರ, 65 ಚೈನ್, 19 ಕರಿಮಣಿ ಸರ, 17 ಜೊತೆ ಕಿವಿ ಡ್ರಾಪ್ಸ್, 13 ವಜ್ರದುಂಗುರ, 12 ಲಾಕೆಟ್, 12 ಕಾಲು ಚೈನು, 8 ಬ್ರಾಸ್ಲೆಟ್ ಸೇರಿದಂತೆ 8 ಕೆಜಿ 34 ಗ್ರಾಂ ಚಿನ್ನಾಭರಣ ಕಳುವಾಗಿದೆ. ಇದು ಅಂದಾಜು 10 ಕೋಟಿ ಮೌಲ್ಯದ್ದಾಗಿದೆ. ಇಷ್ಟೇ ಅಲ್ಲ, ದರೋಡೆಕೋರನೊಬ್ಬ ಪ್ಯಾಂಟ್ ಜೇಬಿಗೆ 70 ಗ್ರಾಂ ಚಿನ್ನದ ಸರ ಇಳಿಸಿದ್ದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ರಾಮ್, ಟಿವಿ9 ಮೈಸೂರು.